ಒಂದು ಕಾಲದಲ್ಲಿ ಒಂದು ಜಾಗದಲ್ಲಿ ತುಂಬಾ ಸೋಂಬೇರಿಯಾಗಿದ್ದಂಥ ಒಂದು ಹಾವು ಇತ್ತು. ಚಿಕ್ಕ ಚಿಕ್ಕ ಜೀವಿಗಳನ್ನ ಯಾಮಾರಿಸಿ ತಿನ್ನೋದೇ ಅದರ ಕೆಲಸವಾಗಿ ಹೋಗಿತ್ತು. ಕಪ್ಪೆಗಳನ್ನ ತಿಂದು ಎಷ್ಟು ದಿನ ಆಯ್ತು. ಇವತ್ತು ಹೇಗಾದ್ರೂ ಮಾಡಿ ಒಂದು ಕಪ್ಪೆನಾದ್ರೂ ತಿನ್ಬಿಡ್ಬೇಕು. ಅದಕ್ಕೇನಾದ್ರೂ ಒಂದು ದಾರಿ ಕಾಣುತ್ತಾ? ಸಿಗುತ್ತೆ, ಎಲ್ಲೋಗುತ್ತೆ. ಅಲ್ಲಿ ಪಕ್ಕದಲ್ಲಿ ಒಂದು ಕೊಳದಲ್ಲಿ ಹಲವಾರು ಕಪ್ಪೆಗಳು ಬದುಕ್ತಾ ಇದ್ವು. ಆ ಜಾಗನ ಹುಡುಕೊಂಡು ಆ ಹಾವು ಅಲ್ಲಿಗೆ ಹೋಯ್ತು. ಆ ಹಾವು ಸ್ವಲ್ಪನೂ ತಡ ಮಾಡ್ದೆ ಆ ಜಾಗಕ್ಕೆ ಹೋಗಿ ಸೇರ್ತು. ಅಯ್ಯೋ ಹಾವು! ಗೆಳೆಯರೇ, ನನ್ನ ನೋಡಿದ ಕೂಡಲೇ ಎಲ್ಲಿಗೆ ಓಡೋಗ್ತಿದ್ದೀರಾ? ನನ್ನ ನೋಡಿ ಭಯ ಪಡೋದು ಬೇಡ. ನಾನು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿಲ್ಲ. ಅದೇನಂದ್ರೆ, ನಾನು ನಿಮ್ಮನ್ನೆಲ್ಲ ತಿನ್ನೋದನ್ನ ಬಹಳ ದಿನ ಆಯಿತು ಬಿಟ್ಟು. ಯಾವ ಜೀವಿಗಳನ್ನು ಕೊಲ್ತಾ ಇಲ್ಲ ನಾನೀಗ. ಸಂಪೂರ್ಣವಾಗಿ ನಾನೀಗ ಬದಲಾಗ್ಬಿಟ್ಟಿದ್ದೀನಿ. ಈ ತರ ಎಲ್ಲ ಹೇಳಿ ಯಾಮಾರಿಸ್ಬೋದು ಅಂತ ಅನ್ಕೋಬೇಡಿ. ಇದೆಲ್ಲ ನಿನ್ ಪ್ಲಾನು ಅಂತ ನಮಗೆ ಗೊತ್ತು. ನಿಜ ಹೇಳಬೇಕು ಅಂದರೆ ನಾನು ನಿಮಗೆ ಸಹಾಯ ಮಾಡೋದಕ್ಕೋಸ್ಕರನೇ ಇಲ್ಲಿಗೆ ಈಗ ಬಂದಿರೋದು. ನಾನು ಅದ ಹೆಂಗೆ? ಕಪ್ಪೆ ಹಿಡಿಯೋ ಕೆಲವು ಆಳುಗಳು ನಾನು ಬರೋ ದಾರಿಲಿ ನೋಡಿದೆ. ಅವರು ಈ ಕಡೆನೇ ಬರ್ತಾ ಇದ್ರು. ಅವ್ರು ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡು ನನಗೆ ಅರ್ಥ ಆಗಿದ್ದೇನೆಂದರೆ, ಆ ವಿಷಯನ ನಿಮ್ಗಳ ಹತ್ರ ಹೇಳೋದಕ್ಕೋಸ್ಕರನೇ ನಾನು ಬೇಗ ಇಲ್ಲಿಗೆ ಬಂದೆ. ಹಾವು ಹೇಳಿದ್ದನ್ನ ಕೇಳಿಸ್ಕೊಂಡು ಕಪ್ಪೆಗಳಿಗೆ ಸಂದೇಹನೂ ಭಯನೂ ಆಯ್ತು. ಅವರು ಒಟ್ಟಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ಒಂದು ವೇಳೆ ಆ ಹಾವು ಹೇಳಿದ್ದು ಸತ್ಯನೇನೋ ಅಂತ ಅನಿಸ್ತಿದೆ. ನಮ್ಮನ್ನ ಹಿಡಿಯೋರು ಬರೋಕ್ಕಿಂತ ಮುಂಚೆನೆ ನಾವಿಲ್ಲಿಂದ ಓಡ್ ಹೋಗ್ಬಿಡಲ್ವಾ? ಅಯ್ಯಯ್ಯೋ, ನಾವು ಈ ಜಾಗ ಬಿಟ್ಟು ಬೇರೆ ಇನ್ನೆಲ್ಲಿ ಹೋಗೋಕ್ಕಾಗುತ್ತೆ? ನಾನು ನೀವು ನಂಬುದ್ರಿ ಅಂತ ಹೇಳಿದ್ರೆ ನಾನು ನಿಮ್ಮನ್ನ ಬಹಳ ಸುರಕ್ಷಿತವಾದ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಹಾವು ಹೇಳಿದ್ದನ್ನ ನಂಬಿ ಆ ಕಪ್ಪೆಗಳು ಅವನ ಜೊತೆಗೆ ಪ್ರಯಾಣ ಮಾಡೋದಕ್ಕೆ ಶುರು ಮಾಡಿದ್ವು. ಒಂದು ಕಪ್ಪೆನ ತಿನ್ನಬೇಕು ಅಂತ ಆಸೆ ಪಟ್ಟ ನನಗೆ ಇವತ್ತು 1 ಡಜನ್ ಕಪ್ಪೆಗಳು ಸಿಕ್ಕಿವೆ ತಿನ್ನಕ್ಕೆ. ನಿಮ್ಮನ್ನ ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡೋಗಿ ಸೇರಿಸ್ತೀನಿ ಅಂತ ಹೇಳಿದೆ ಅಲ್ವಾ? ಆ ಸುರಕ್ಷಿತವಾದ ಜಾಗ ನನ್ನ ಹೊಟ್ಟೆ ಅಂತ ಇವ್ರಿಗೆ ಗೊತ್ತಿಲ್ಲ. ಏನನ್ನ ತುಂಬಾ ಮಾತಾಡ್ತಿದ್ದೀರಾ? ಏನಾದ್ರೂ ಸಮಸ್ಯೆನಾ ನಿಮ್ಗೆ? ಅದೆಲ್ಲ ಏನೂ ಇಲ್ಲ. ಸರಿಯಾಗಿ ಗಟ್ಟಿಯಾಗಿ ಹಿಡ್ಕೊಳ್ಳಿ, ನಾನೀಗ ಬಹಳ ವೇಗವಾಗಿ ಹೋಗ್ತೀನಿ. ಸುಮ್ಮನೆ ಏನು ಮಾತಾಡದೆ ಈ ಗುಹೆ ಒಳಗೆ ಹೋಗ್ಬಿಡೋಣ. ದಾರಿಲಿ ಕಂಡಂತ ಒಂದು ಗುಹೆಯಲ್ಲಿ ಆ ಹಾವು ಕಪ್ಪೆಗಳನ್ನ ಕರ್ಕೊಂಡು ಒಳಗೆ ಹೋಗ್ಬೇಕು ಅಂತಿತ್ತು. ಅಣ್ಣ, ಈ ಗುಹೆ ಒಳಗಡೆ ಯಾಕೆ ಹೋಗ್ತಿದ್ದೀರಾ ನೀವು? ಇಷ್ಟು ದೂರ ಬಂದ್ಬಿಡಿದೀವಲ್ಲ, ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ. ಅಯ್ಯೋ ಅಣ್ಣ, ಅದ್ರ ಒಳಗಡೆ ಹೋಗ್ಬೇಡಿ. ಸುಮ್ಮನೆ ಭಯ ಪಡಬೇಡಿ. ಅದ್ರೊಳಗೆ ಹೋದ್ರೆ ಏನೂ ಆಗೋದಿಲ್ಲ. ಸ್ವಲ್ಪ ನನಗೂ ಹಸಿವು ತೀರುತ್ತಲ್ಲ. ಅಯ್ಯೋ, ನಾನೇನು ಮಾಡಬೇಡ. ಅಯ್ಯೋ 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 ಹೊಡಿಬೇಡ. ಅಯ್ಯೋ ಹೊಡಿಬೇಡ, ಹೊಡಿಬೇಡ. ಕಪ್ಪೆಗಳನ್ನ ತಿನ್ನೋದಕ್ಕೆ ಹಾವು ಬಂದಿದೆ ಅಂತ ಗುಹೆಯಲ್ಲಿದ್ದಂಥ ಒಂದು ಪ್ರಾಣಿ ಆ ಹಾವಿಗೆ ಸರಿಯಾಗಿ ಪಾಠವನ್ನ ಕಲಿಸೋದಕ್ಕೆ ಹೋಯ್ತು. ಮೋಸ ಮಾಡಿ ಬೇರೆಯವ್ರನ್ನ ಹಳ್ಳದಲ್ಲಿ ತಳ್ಬೇಕು ಅಂತ ಇರೋರು ತಾನಾಗೆ ಹಳ್ಳದಲ್ಲಿ ಬಿದ್ದು ಹೋಗ್ತಾರೆ. ಹಾವಿನ ವಿಷಯದಲ್ಲಿ ಕೂಡ ಇದೇ ನಡೆದೋಯ್ತು. ತುಂಬ ವರ್ಷಗಳ ಮುಂಚೆ ಕಿಂಕಿಣಿ ಅನ್ನೋ ಹೆಸರಲ್ಲಿ ತುಂಬ ಸುಂದರವಾದ ಒಂದು ನದಿ ಇತ್ತು.
ಆ ನದಿಯ ಸುತ್ತ ಹಚ್ಚ ಹಸಿರಾದ ಮರಗಳು ಬೆಳೆದು ನಿಂತಿತ್ತು. ಅದರ ಜೊತೆಗೆ ಸೇರಿ ತುಂಬ ದೊಡ್ಡದಾದ ಸಾಕಷ್ಟು ಹಣ್ಣುಗಳನ್ನು ಬಿಡುವಂಥ ಒಂದು ಅತ್ತಿ ಮರ ಇತ್ತು. ಗೆಳೆಯರಾದ ಬಾಲಕೋತಿ ಹಾಗೂ ಅಳಿಲು ಅಲ್ಲೇ ವಾಸವಾಗಿತ್ತು. ಏ ಆ ಹಣ್ಣು ನಂದು. ಸರಿ ತಕೋ, ನೀನೇ ತಿನ್ನು. ಅಬ್ಬಬ್ಬಾ, ಈ ಹತ್ತಿ ಹಣ್ಣು ಎಷ್ಟು ರುಚಿಕರವಾಗಿದೆ. ನನಗೀಗೊಂದು ಸಿಕ್ತು. ತುಂಬಾ ಚೆನ್ನಾಗಿದೆ. ನಾನಿವತ್ತು ತುಂಬಾ ತಿನ್ಬಿಟ್ಟೆ. ಅದ್ ನಿಜಾನೇ ಕೋತಿ. ಹತ್ತಿ ಹಣ್ಣಿಗಿರೋ ರುಚಿಯಿಂದ ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ. ನನಗೂ ಹತ್ತಿ ಹಣ್ಣು ಕೊಡ್ತೀರಾ? ತುಂಬ ಹಸುವಾಗ್ತಾ ಇದೆ. ಆ ಮೊಸಳೆ ಹಣ್ಣುಗಳು ತಿನ್ನತ್ತೇನು? ಹಸಿವಾದರೆ ನಾನು ಏನು ಬೇಕಾದರೂ ತಿಂತೀನಿ. ಅಗಳಪ್ಪ, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ಬಹಳ ರುಚಿಯಾಗಿದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಆಹಾ, ಧನ್ಯವಾದಗಳು ಗೆಳೆಯ. ನನ್ನ ಹಸಿವು ನೀಗ್ತು. ನಾನೀಗ ಹೊರಡ್ಬೋದಾ? ಹಾ ಸರಿ ಸರಿ. ಹೌದು, ನಿನ್ನ ಹೆಸರೇನು? ಎಲ್ಲರೂ ನನ್ನನ್ನು ಮೊಸಳೆ ಅಂತ ಕರೀತಾರೆ. ಹೌದು, ನಿನ್ನ ಹೆಸರೇನು? ಬಾಲಕೋತಿ. ಇವನ ಹೆಸರು ಕಣ್ಣಪ್ಪ, ಅಳಿಲು ಕಣ್ಣಪ್ಪ. ಹೌದಾ? ಸರಿ ಗೆಳೆಯರೇ, ನಾನು ಬರ್ತೀನಿ. ಮೊಸಳೆನಾ? ಹೆಸರು ಕೇಳಿದ್ರೇನೆ ಗೊತ್ತಾಗತ್ತೆ. ಇಂಥವ್ರನ್ನೆಲ್ಲ ನಾವು ಸ್ನೇಹಿತನ ಮಾಡ್ಕೋಬಾರ್ದು. ಹಾಗಂತ ಯಾರು ಹೇಳಿದ್ರು? ಪಾಪ ಮೊಸಳೆ. ಪಾಪನಾ? ಅವ್ರ ಜಾತಿನೇ ಎಲ್ಲರನ್ನೂ ಕೊಂದು ತಿನ್ನೋ ಅಂಥದ್ದು. ಅವಕಾಶ ಸಿಕ್ತು ಅಂದ್ರೆ ಅವ್ನು ನಮ್ಮನ್ನು ಕೂಡ ತಿನ್ಬಿಡ್ತಾನೆ, ಗೊತ್ತಾ? ಹುಷಾರಾಗಿದ್ರೆ ತೊಂದರೆ ಆಗಲ್ಲ. ಏ ಗೆಳೆಯ, ಈ ಪಕ್ಕದಲ್ಲಿರೋ ಆಳದ ಮರದಲ್ಲಿ ತುಂಬಾ ರುಚಿಕರವಾಗಿರುವ ಹಣ್ಣುಗಳು ಬಿಟ್ಟಿವೆ. ಎಲ್ಲಿ? ಇಲ್ಲೇ, ಗುಡ್ಡದ ಪಕ್ಕದಲ್ಲೇ. ಬೇಗ ಬಾ, ನಾವಲ್ಲಿಗೆ ಹೋಗೋಣ. ಓಹೋ, ನಾನ್ ಬರಲ್ಲಪ್ಪ. ನೀನ್ ಬೇಕಾದ್ರೆ ಹೋಗ್ತಿನ್ನು. ನನ್ನ ಕೈಯಾರು ನಿನ್ನ ಕರ್ಕೊಂಡೋಗೋಣ ಅಂತ ಓಡೋಡಿ ಬಂದೆ. ಇಲ್ಲ, ನೀನ್ ಬೇಕಾದ್ರೆ ಹೋಗು. ನಾನು ನನ್ನ ಒಳ್ಳೆ ಗೆಳೆಯನಿಗೋಸ್ಕರ ಕಾಯ್ತಾ ಇದ್ದೀನಿ. ಓ, ಯಾರು? ಆ ಮೊಸಳೆ ಬಗ್ಗೆ ಹೇಳ್ತಿದ್ಯಾ? ಹೌದು, ಅದರಲ್ಲೇನಿದೆ? ಹೊಸದಾಗಿ ಗೆಳೆಯ ಸಿಕ್ಕಿದ ತಕ್ಷಣ ಈ ಹಳೆ ಗೆಳೆಯನ ಮರ್ತ್ಬಿಟ್ಟೆ ಅಲ್ವಾ ನೀನು? ಅದೇ ಅಲ್ವಾ ಜೀವನ. ಹೇ, ಆ ಥರ ಏನಿಲ್ಲ. ಸರಿ ಸರಿ, ನಾನು ಹೋಗ್ತೀನಪ್ಪ. ಕಿಂಕಿಣಿ ನದಿ ಹತ್ರ ಮೊಸಳೆ ಇರುವಂತ ಆ ಹತ್ತಿ ಮರದ ಸಮೀಪದಲ್ಲೇನೆ ಮೊಸಳೆ ಮುಂತಾದವು ವಾಸವಾಗಿದ್ದಿದ್ದು. ಈ ಹಣ್ಣಿನ ರುಚಿಯನ್ನು ಕಂಡಂತ ಆ ಮೊಸಳೆ ಪ್ರತಿದಿನವೂ ಹತ್ತಿ ಹಣ್ಣನ್ನು ತಿನ್ನೋದಕ್ಕಾಗಿ ನದಿಯೊಳಗೆ ಬಹಳಷ್ಟು ಪ್ರಯಾಣ ಮಾಡಿ ಅಲ್ಲಿಗೆ ಬರ್ತಿತ್ತು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ನಾನು ಆವಾಗ್ಲಿಂದ ಎಷ್ಟು ಕಾಯ್ತಾ ಇದ್ದೀನಿ ಇಲ್ಲಿ. ತುಂಬಾ ಹೊತ್ತು ಕಾಯ್ತಿದ್ಯಾ ಗೆಳೆಯ? ಹಾ, ಇನ್ನೇನು, ನೀನು ಕೊಡಬೇಕಂತ ಎಷ್ಟು ಕಾಯಿಗಳನ್ನು ತಂದಿಟ್ಟಿದ್ದೀನಿ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ನಾನು ಬಂದ್ಬಿಟ್ನಲ್ಲ ಈಗ. ಆಹಾ, ಈ ಹಣ್ಣಿಗೆ ಅದೆಷ್ಟು ರುಚಿ ಇದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಎಂಥ ಅದೃಷ್ಟ ನಂದು. ಆಹಾ, ಇವತ್ತು ನನಗೆ ಇನ್ನೂ ಸ್ವಲ್ಪ ಹಣ್ಣುಗಳನ್ನು ತಿನ್ನೋದಕ್ಕೆ ಕೊಡ್ತೀಯಾ? ಯಾಕಂತ ಕೇಳ್ತಿದ್ಯಾ? ಮನೇಲಿ ಕೂತ್ಕೊಂಡು ಒಬ್ಬನೇ ತಿಂತೀಯಾ? ಇಲ್ಲ ಗೆಳೆಯ,
ನನ್ನ ಹೆಂಡತಿ ನೀಲಿಗೋಸ್ಕರ ಕೇಳಿದೆ. ಓಹೋ, ಅಷ್ಟೇ ತಾನೇ? ಸ್ವಲ್ಪ ಏನು, ಬಹಳಷ್ಟು ಹತ್ತಿ ಹಣ್ಣು ಕೊಡ್ತೀನಿ. ಬಾ ಬಾ. ತುಂಬ ಧನ್ಯವಾದ ಗೆಳೆಯ. ಆ ಬಾಲಕೋತಿ ತನ್ನ ಗೆಳೆಯನಿಗಾಗಿ 2 ಹತ್ತಿ ಹಣ್ಣಿನ ಗೊಂಚಲನ್ನ ತಂದುಕೊಡ್ತು. ಆ ಹಣ್ಣನ್ನ ತಗೊಂಡು ಬಹಳ ಪ್ರೀತಿಯಿಂದ ಆ ಮೊಸಳೆ ತನ್ನ ಹೆಂಡತಿಗೆ ಕೊಡೋದಕ್ಕೆ ಹೊರಡ್ತು. ನೀಲಿ, ಇದನ್ನು ನೋಡಿದ್ಯಾ? ನಿನಗೋಸ್ಕರ ನಾನು ಏನು ತಗೊಂಡು ಬಂದಿದ್ದೀನಿ ನೋಡು. ಬಹಳ ರುಚಿಯಾದ ಹತ್ತಿ ಹಣ್ಣು, ತಿಂದು ನೋಡು. ಈ ಹಣ್ಣು ತುಂಬಾ ರುಚಿಯಾಗಿದೆ. ಹಾಂ, ಹೌದೌದು, ನನ್ನ ಗೆಳೆಯರೇ ಕೊಟ್ಟಿದ್ದನ್ನ. ಬಾಲಕೋತಿ ಅವನು ಪ್ರತಿದಿನ ಈ ಹತ್ತಿ ಹಣ್ಣನ್ನೇ ತಿಂತಾ ಇರ್ತಾನೆ. ಹಾ, ಈ ಹಣ್ಣು ನಿಜವಾಗ್ಲೂ ಎಷ್ಟು ರುಚಿಯಾಗಿದೆ. ಯಾವಾಗ್ಲೂ ಈ ಹಣ್ಣುಗಳನ್ನು ತಿಂತಾ ಇರೋ ಆ ಕೋತಿ ಹೃದಯ ಇನ್ನೆಷ್ಟು ರುಚಿಯಾಗಿರ್ಬೋದು. ಒಳ್ಳೆ ಜೇನುತುಪ್ಪ ತರ ಸಿಹಿಯಾಗಿರುತ್ತೆ. ನೀಲಿ, ಅವನು ನನ್ನ ಗೆಳೆಯನಮ್ಮ. ಅದಕ್ಕೋಸ್ಕರನೇ ಈ ಹತ್ತಿ ಹಣ್ಣನ್ನು ನಿನಗೋಸ್ಕರ ಕೊಟ್ಟ. ಅದೆಲ್ಲ ಸರಿನೇ, ಆದ್ರೆ ನನಗೆ ಕೋತಿ ಹೃದಯನೇ ಬೇಕು. ಇಲ್ಲ, ನಾನು ಅದನ್ನು ಹೇಗೆ? ನಿಮಗೆ ಹೆಂಡತಿಯಾಗಿರೋ ನಾನ್ ಮುಖ್ಯನಾ ಅಥವಾ ಆ ಕೋತಿ ಮುಖ್ಯನಾ? ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ ಆ ಮೊಸಳೆ ಮತ್ತೆ ಹತ್ತಿ ಮರದಲ್ಲಿ ವಾಸವಾಗಿರೋ ತನ್ನ ಸ್ನೇಹಿತನನ್ನ ಮನೆ ಕರೆಯೋದಕ್ಕೆ ಹೊರಟ. ಗೆಳೆಯನ್ನ ಮನೆ ಕರೆಯೋದಕ್ಕೆ ಏನಾದರೂ ಒಂದು ತಂತ್ರವನ್ನು ಹುಡುಕ್ಲೇಬೇಕಲ್ಲ. ಗೆಳೆಯ, ನನ್ನ ಜೀವದ ಗೆಳೆಯ. ಯಾರಪ್ಪ ಅದು? ಮೊಸಳೆನಾ? ಏನು ಹತ್ತಿ ಹಣ್ಣು ಸಾಕಾಗಿಲ್ವಾ? ಅದಲ್ಲ ಗೆಳೆಯ, ನೀನೀಗ ಬೇಗ ಹೊರಡಬೇಕು. ಹೊರಡಬೇಕಾ? ಎಲ್ಲಿಗೆ ಹೊರಡಬೇಕು? ನನ್ನ ಮನೆಗೆ ಹೋಗೋಣ ಬಾ. ಹಾ, ನಿಮ್ಮ ಮನೆಗ? ಹೌದು, ನಮ್ಮ ಮನೆಗೇನೆ. ನನ್ನ ಹೆಂಡತಿ ನೀಲಿ ಇದ್ದಾಳಲ್ಲ, ಅವಳಿಂದ ನನಗೊಂದು ಸ್ವಲ್ಪನೂ ನೆಮ್ಮದಿನೇ ಇಲ್ಲ. ಇಷ್ಟು ರುಚಿಯಾದ ಹತ್ತಿ ಹಣ್ಣನ್ನು ಕೊಟ್ಟಂಥ ನನ್ನ ಗೆಳೆಯನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ಬಲವಂತ ಮಾಡ್ತಿದ್ದಾಳೆ. ಅದು ಏನಂದ್ರೆ, ನೀನು ಬರ್ತೀಯಾ ಅಂತ ಹೇಳಿ ನಿನಗೋಸ್ಕರ ಒಂದಷ್ಟು ಅಡುಗೆಗಳನ್ನು ಮಾಡಿಬಿಟ್ಟಿದ್ದಾಳೆ. ಸಿಹಿ ತಿಂಡಿಗಳಿರುತ್ತಾ? ಅರೆ, ಎಲ್ಲ ಇದೆಯಪ್ಪ. ನೀನು ಕೆಳಗೆ ಬಾ, ಅಲ್ಲಿರೋಂಥ ನಮ್ಮ ಮನೆಗೆ ಹೋಗೋಣ. ಅಯ್ಯೋ ಯಪ್ಪ, ಅದೇಂಗೆ ನಾನು ಬರೋಕ್ಕಾಗುತ್ತೆ? ನಿನ್ನ ಜೊತೆ ನಾನೇ ಹೇಗೆ ಬರಲಿ? ನನಗೆ ಈಜು ಬರಲ್ವೇ? ನೀನು ನನ್ನ ಬೆನ್ನ ಮೇಲೆ ಹತ್ತಿ ಕೂತ್ಕೋ, ನಾನು ಈಜ್ಕೊಂಡು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಏನು ಹೇಳ್ತಿದ್ಯಾ? ನೀರಿನ ಮೇಲೆ ಸಂತೋಷದ ಸವಾರಿ, ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ. ಹೌದು ಹೌದು. ಅನಂತರ ಬಾಲಕೋತಿಯನ್ನ ತನ್ನ ಬೆನ್ಮೇಲೆ ಕೂರಿಸ್ಕೊಂಡು ಆ ಮೊಸಳೆ ನದಿಯಲ್ಲಿ ತನ್ನ ಮನೆಯ ಹತ್ರಕ್ಕೆ ಅವನನ್ನು ಕರ್ಕೊಂಡು ಹೊರಡ್ತು. ನದಿಯನ್ನು ದಾಟಬೇಕಾದ್ರೆ ನಡು ಮಧ್ಯದಲ್ಲೇ ಆ ಮೊಸಳೆ ಮುರುಗ ನಡೆದ ವಿಷಯವನ್ನ ಪ್ರಸ್ತಾಪಿಸ್ತು. ಮುಟ್ಟಾಳ ಕೋತಿ, ಈಗ ನಿನಗೆ ಊಟ ಹಾಕೋದಿಲ್ಲಪ್ಪ, ನಿನ್ನನ್ನೇ ನಾವು ಊಟ ಮಾಡ್ತೀವೀಗ. ಮೊಸಳೆ, ಏನು ಹೇಳಿದೆ ಈಗ ನೀನು? ನಿನ್ನನ್ನು ನನಗೆ ಕರ್ಕೊಂಡು ಹೋಗ್ತಿರೋದು ನಿನಗೆ ಊಟ ಹಾಕೋದಕ್ಕಲ್ಲ. ಏನು? ನನ್ನ ಹೆಂಡತಿ ನೀಲಿ ನಿನ್ನ ಹೃದಯನ ತಿನ್ನಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವ್ರ ಜಾತಿ ಎಲ್ಲ ಮೋಸ ಮಾಡಿ ನಮ್ಮನ್ನ ತಿನ್ನೋರು. ಅವಕಾಶ ಸಿಕ್ಕಿದ್ರೆ ಅವ್ರು ನಮ್ಮನ್ನು ತಿನ್ಬಿಡ್ತಾರೆ. ಅಯ್ಯಯ್ಯೋ, ಮೊದಲ ಈ ವಿಷಯ ನನ್ನ ಹತ್ರ ಹೇಳ್ಬಾರ್ದ ನೀನು? ನಾನು ನೀನು ತಿನ್ನೋದಕ್ಕೆ ಎಷ್ಟೊಂದು ಹತ್ತಿ ಹಣ್ಣು ಕೊಡ್ತಿದ್ದೆ. ಈಗ ನಿನ್ನ ಹೆಂಡತಿ ನೀಲಿಗೆ ನನ್ನನ್ನು ಆಹಾರವಾಗಿ ಕೊಡ್ತೀಯಾ? ಮೊಸಳೆ ಮಾಡಿರೋ ತಂತ್ರ ಏನು ಅಂತ ಹೇಳಿ ಆ ಕೋತಿಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು. ನನ್ನ ಹೃದಯನ ನಿನ್ನ ಹೆಂಡತಿ ತಿನ್ನೋದಕ್ಕೆ ನನ್ನದೇನೂ ಅಭ್ಯಂತರ ಇಲ್ಲ.
ಆದ್ರೆ ಏನಪ್ಪ ಆದ್ರೆ ಅಂತ ರಾಗ ತೆಗಿತಿದ್ಯಾ? ನನ್ನ ಹೃದಯನ ಯಾರು ಈ ತರ ತಿನ್ನಕ್ಕಾಗಬಾರ್ದು ಅಂತ ಅತ್ತಿ ಮರದ ಮೇಲಿರುವ ಒಂದು ಡಬ್ಬಾದಲ್ಲಿ ಜೋಪಾನವಾಗಿಟ್ಟಿದ್ದೀನಿ. ನೀನ್ ಈ ವಿಷಯ ನನಗೆ ಮೊದಲೇ ಹೇಳಿದ್ರೆ ಆ ಡಬ್ಬನ ನಾನು ಎತ್ಕೊಂಡ್ ಬರ್ತಿದ್ನಲ್ಲ. ಅಯ್ಯಯ್ಯೋ, ಈಗೇನ್ ಮಾಡೋದು? ಈ ತರ ಆಗೋಯ್ತಲ್ಲ. ಇನ್ನೇನು ಮಾಡೋದು? ಹಾಗೆ ತಿರ್ಕೋ, ಹೋಗಿ ಎತ್ಕೊಂಡ್ ಬಂದ್ಬಿಡೋಣ. ಏನೋ ಮೂರ್ಖ, ಬುದ್ಧಿ ಇಲ್ಲದವನೇ, ನೀನ್ ನನ್ನ ಗೆಳೆಯ ಅಲ್ಲೋ, ನೀನ್ ನನ್ನ ವಿರೋಧಿ. ನಿನಗೆ ನನ್ನ ಹೃದಯ ಬೇಕಾ? ಏ ಕೋತಿ, ಬೇಗ ಹೋಗಿ ನಿನ್ನ ಹೃದಯನ ತಗೊಂಡು ಬಾ. ದೇವ್ರು ನಿನಗೆ ಬುದ್ಧಿ ಕೊಡಕ್ ಮರ್ತಿದ್ದಾನೆ ಅನ್ಸುತ್ತೆ. ಹೃದಯ ಇಲ್ಲ ಅಂದ್ರೆ ಒಂದ್ ಜೀವಿ ಹೆಂಗ್ ಬದುಕೋಕ್ಕಾಗುತ್ತೆ? ಅದು ಕಿತ್ತುಬಿಟ್ಟು ಡಬ್ಬಾದಲ್ಲಿ ಬಚ್ಚಿಡಕ್ಕಾಗುತ್ತಾ? ಬುದ್ಧಿ ಅನ್ನೋದು ಸ್ವಲ್ಪನೂ ಇಲ್ವಲ್ಲ? ಅಯ್ಯಯ್ಯೋ, ಅಲ್ಲ ಗೆಳೆಯ, ನೀನು ಏಯ್, ಮರ್ಯಾದೆಗೆ ಬಾಯಿ ಮುಚ್ಚೋ. ಇನ್ಮೇಲೆ ನೀ ಈ ಕಡೆ ಎಲ್ಲೂ ಕಾಣಿಸ್ಕೋಕೂಡ್ದು. ನಿನಗೆ ಹತ್ತಿ ಹಣ್ಣು ಕೊಡಲ್ಲ, ನಿನ್ನಂತ ಒಂದು ದ್ರೋಹಿಗೆ ಗೆಳೆಯನೂ ಅಲ್ಲ. ಏನ್ ಗುರಾಯಿಸ್ತಿದೆ, ಹೋಗ. ಇದಾದ ನಂತರ ಆ ದ್ರೋಹಿ ಮೊಸಳೆ ಕಿಂಕಿಣಿ ನದಿಯಿಂದ ಈಜಿ ಈ ಕಡೆಗೆ ಬಂದಿದ್ದೇ ಇಲ್ಲ. ಒಳ್ಳೆ ಗೆಳೆಯರಾಗಿದ್ದಂಥ ಬಾಲಕೋತಿನು ಮತ್ತು ಅನಿಲ್ ಕಣ್ಣನ್ನು ತನ್ನ ಉಳಿದ ದಿನಗಳನ್ನು ಸಂತೋಷದಿಂದ ಆ ಮರದ ಮೇಲೆ ಕಾಲ ಕಳೆದಿದ್ವು. ಎಂಥ ಒಂದು ತುಂಟ ಕೆಲಸ ಮಾಡ್ತು ಈ ಕೋತಿ. ನಮ್ಗೆ ಮಾವಿನ ಹಣ್ಣು ತಿನ್ನಕ್ಕೂ ಕೂಡ ಬಿಡ್ಲಿಲ್ಲ. ಇಂಥ ಒಂದು ತುಂಟ ಕೆಲಸ ಮಾಡುತ್ತಾ ಈ ಕೋತಿ. ಆ ಕೋತಿ ತುಂಬಾ ತಲೆಹರಟೆ ಕೆಲಸ ಮಾಡ್ತಾ ಇದ್ದ. ಅವನ್ ತಲೆಹರಟೆ ಕೆಲಸದಿಂದ ಕಾಡಲ್ಲಿದ್ದಂಥ ಬೇರೆ ಪ್ರಾಣಿಗಳಿಗೆಲ್ಲ ತುಂಬಾ ತೊಂದರೆಗಳಾಗ್ತಾ ಇತ್ತು. ಅಯ್ಯೋ, ಅಯ್ಯೋ ನನ್ ಬಾಲ. ಹೀಗಿರುವಾಗ ಒಂದು ದಿನ ಕಾಡಲ್ಲಿ ಮರ ಕಡಿಯೋದಕ್ಕೆ ಜನಗಳು ಬಂದ್ರು. ಅವರು ಕಾಡಲ್ಲಿ ಒಂದು ಕಡೆಯಿಂದ ಮರಗಳನ್ನ ಕಡಿಯೋದಕ್ಕೆ ಶುರು ಮಾಡಿದ್ರು. ತಮ್ಮ ನೂಲ, ಕಾಡಿಗೆ ಮರ ಕತ್ತರಿಸೋರು ಬಂದಿದ್ದಾರೆ ಅನಿಸುತ್ತೆ. ನೀನು ಆ ಕಡೆ ಎಲ್ಲ ಹೋಗಬೇಡ, ಅರ್ಥ ಆಯ್ತಾ? ನೀನೇನಾದರೂ ಅವ್ರ ಕಣ್ಣಿಗೆ ಬಿದ್ದರೆ ದೊಡ್ಡ ಅಪಾಯ ಆಗುತ್ತೆ. ಸರಿ ಸರಿ, ನಾನು ನೋಡ್ಕೊಳ್ತೀನಿ. ಹಾಗಾದ್ರೆ ಮೊದಲು ಆ ಜಾಗಕ್ಕೆ ಹೋಗಿ ನೋಡಿ, ಆಮೇಲೆ ತಾನೇ ನಮ್ಮ ಕೆಲಸ ಪ್ರಾರಂಭಿಸೋದು. ಮರವನ್ನು ಹೇಗೆ ಕಡಿತಾನೆ ಅಂತ ಇದುವರೆಗೂ ನಾನು ನೋಡೇ ಇಲ್ವೇ. ತಮ್ಮ, ನಾನು ಹೇಳೋದನ್ನು ಕೇಳು. ಅಲ್ಲಿ ಹೋಗಿ ನಿನ್ನ ಪೌರುಷತ್ವನ ತೋರಿಸ್ಬೇಡ. ಸ್ವಲ್ಪ ಕೂಡ ತಡ ಮಾಡದೆ ಈ ತುಂಟ ಕೋತಿ ಆ ಜಾಗಕ್ಕೆ ಹೋಗಿ ಸೇರ್ದ. ಆ ಸಮಯ ಮರ ಕಡಿಯೋರು ಯಾರು ಅಲ್ಲಿರ್ಲಿಲ್ಲ. ಅವ್ರ ಕೆಲ್ಸನೆಲ್ಲ ಮುಗಿಸ್ಕೊಂಡು ಅವರು ವಿಶ್ರಾಂತಿ ಪಡಿತಾ ಇದ್ರು. ಅಲ್ಲಿಗೆ ಹೋದಂತ ಈ ತುಂಟ ಕೋತಿ ಮರ ಕಡಿಯೋರ ಆಯುಧನ ಕೈಯಲ್ಲಿ ಹಿಡ್ಕೊಂಡ. ಒಂದೊಂದು ಗಿಡವನ್ನು ಕೂಡ ಕಡಿಯೋದಕ್ಕೆ ಶುರು ಮಾಡ್ದ. ಕಡೆಯಲ್ಲಿ ಈ ತುಂಟ ಕೋತಿಗೂ ಕೂಡ ಅದೇ ನಡೀತು. ಹಾಗೆ ಅಹಂಕಾರಿಯಾಗಿ ತುಂಟನಾಗಿ ಇದ್ದಂಥ ಆ ಕೋತಿ ತನ್ನ ಬಾಲವನ್ನ ಕಳ್ಕೊಳ್ಬೇಕಾಯ್ತು. ಈ ಕೋತಿ ಸಪ್ಪೆ ಮುಖ ನೋಡ್ತಾ ಇದ್ದೀರಾ? ಬಾಲ ಇಲ್ದೇ ಇರುವಂತ ಈ ಕೋತಿನ ಕಾಡಲ್ಲಿದ್ದಂಥ ಬೇರೆ ಪ್ರಾಣಿಗಳೆಲ್ಲ ರೇಗ್ಸೋದಕ್ ಶುರು ಮಾಡಿದ್ರು. ಈ ತುಂಟ ಕೋತಿಗೆ ತುಂಬಾ ಬೇಜಾರಾಗಿ ಹೋಯ್ತು. ಅವನು ಒಂದು ದೊಡ್ಡ ಮರದ ಮೇಲೆ ಹೋಗಿ ಕೂತ್ಕೊಂಡ.
ಆಗಷ್ಟೇ ಆ ಮರದಲ್ಲಿದ್ದಂಥ ಒಂದು ತೂತಿನೊಳಗೆ ಏನೋ ಪಳಪಳ ಅಂತ ಹೊಳಿತಿರೋದನ್ನ ನೋಡ್ದ. ಆಹಾ, ಏನಿದು ವಿಚಿತ್ರವಾಗಿದೆಯಲ್ಲ. ಆ ಬಾಲ ಇಲ್ಲದ ನನಗೆ ದೇವರು ಕೊಟ್ಟ ವರ ಇದ್ದಂಗಿದೆ. ನನಗೆ ಏನಾದರೂ ಆಗಲಿ, ಇದು ನಾನೇ ಇಟ್ಕೊಳ್ತೀನಿ. ಭಯ ಪಡಬೇಡಿ, ನಾನು ನಿನಗೆ ತೊಂದರೆ ಕೊಡೋದಿಲ್ಲ. ನಿನಗೆ ಸಹಾಯ ಮಾಡಬೇಕು ಅಂತಾನೆ ನಾನು ಬಂದಿರೋದು. ನನಗೆ ಸಹಾಯ ಮಾಡೋದಕ್ಕ? ಅದು ಹೇಗೆ? ಹೌದು, ನಾನು ನಿನ್ನ ಎಲ್ಲ ಆಸೆಗಳನ್ನ ಈಡೇರಿಸ್ತೀನಿ. ನನ್ನ ಎಲ್ಲ ಆಸೆಗಳನ್ನ? ನಿನಗೆ ಯಾವುದೇ ಆಸೆ ಇದ್ರೂ ಕೂಡ ಅದನ್ನ ನಾನು ನೆರವೇರಿಸ್ತೀನಿ. ಆದ್ರೆ 3 ವರಗಳನ್ನ ಮಾತ್ರ ನೀನ್ ಕೇಳಬೇಕು. ಇವತ್ತು ನನಗೆ ಅದೃಷ್ಟನೇ. 3 ವರಗಳನ್ನ ಇವ್ರ ಹತ್ರ ತಗೊಂಡ್ಬಿಡ್ಬೇಕು. ಆಮೇಲೆ ಈ ಕಾಡಲ್ಲಿ ನಾನೊಬ್ಬನೇ ರಾಜಂತರ ತಿರುಗಾಡ್ತಾ ಇರಬೇಕು. ಮೊದಲು ಈ ತುಂಡಾಗಿರೋ ಬಾಲವನ್ನು ಇವ್ರ ಹತ್ರ ಕೇಳಬೇಕು. ನನಗೆ ತುಂಡು ಆಗಿರುವಂತ ನನ್ನ ಬಾಲ ಬೇಕು. ಮೊದಲು ಆ ವರ ಕೊಡು ನೋಡೋಣ. ಓ, ಅದಕ್ಕೇನು, ಈ ಕೂಡ್ಲೆ ಮಾಡ್ತೀನಿ. ತಗೋ ನಿನ್ನ ಬಾಲ ಎತ್ಕೋ. ಏನಪ್ಪ ನೀನು ತಮಾಷೆ ಮಾಡ್ತೀಯಾ? ನಾನು ಕೇಳಿದ್ದು ಬಾಲ ಮೊದಲಂತೆ ನನ್ನ ದೇಹಕ್ಕಿರಬೇಕು. ಓ, ಅಷ್ಟೇನಾ ವಿಷಯ? ದೇಹಕ್ಕೆ ತಾನೇ ಇಟ್ಬಿಡೋಣ. ಈಗ ನೋಡು, ತಗೋ. ಅಯ್ಯಯ್ಯ, ಭೂತ, ಏನ್ ಮಾಡಿದೆ ನನಗೆ? ಬಾಲ ಎಲ್ಲಾದ್ರೂ ಹೊಟ್ಟೆಲ್ ಹುಟ್ಟುತ್ತಾ? ಬೇರೆ ಎಲ್ಲಿಡ್ಬೇಕು? ಅಯ್ಯಯ್ಯೋ, ಬಾಲ ಎಲ್ಲಿರುತ್ತೆ ಅಂತ ಪೆಡಂಬೂತಿ ತರ ಇದೆಯಲ್ಲ ನೀನು. ಗೊತ್ತಿಲ್ಲಪ್ಪ ನನಗೆ ಬಾಲ ಇಲ್ವಲ್ಲ. ಇಲ್ಲಿ ನೋಡು, ಅದು ಇಲ್ಲಿರುತ್ತೆ. ಏನು ನಿನ್ಗೆ ಅರ್ಥ ಆಯ್ತಾ? ಓ, ಅಷ್ಟೇನೇನಾ? ಇಂದ ತಗೋ ಇವಾಗ. ಹೋ, ನನ್ನ ಬಾಲ ನನಗೆ ಮತ್ತೆ ಬಂದ್ಬಿಡ್ತು. ಹೇ ಭೂತವೇ, ಇನ್ನು ಉಳಿದಿರುವ 2 ವರಗಳನ್ನು ಕೊಟ್ಬಿಡ್ತೀಯಾ? ನಿನಗೆ ನಾನು 3 ವರಗಳನ್ನು ಕೊಟ್ಟುಬಿಟ್ಟೆ. ಹೇಗೆ? ಇದುವರೆಗೂ 1 ವರನೇ ಪೂರ್ತಿ ಆಗಿರೋದು. ಬಾಲ ತಂದು ಕೊಟ್ಟಿದ್ದು ಅದು ಮೊದಲನೇ ವರ. ಬಾಲವನ್ನ ದೇಹಕ್ಕೆ ಅಂಟಿಸೋಕೆ ಹೇಳಿದ್ದು 2ನೇ ವರ. ಬಾಲವನ್ನ ಮತ್ತೆ ಮೊದಲನೇ ಸ್ಥಿತಿಗೆ ತಂದು ಕೊಟ್ನಲ್ಲ, ಅದು 3ನೇ ವರ. ಏನಯ್ಯ ಇದು? ನಾನು ಕೇಳಿದ್ದೊಂದು ಇಲ್ಲಿ ನಡೀತಾ ಇರೋದು ಒಂಥರ ಇದೆಯೇ? ಏ ಮುಟ್ಟಾಳ, ಬುದ್ಧಿ ಇಲ್ದಿರೋ ಕೋತಿಯೇ, ನಿನಗೀಗ ಬಾಲ ಮಾತ್ರ ವಾಪಸ್ ಸಿಕ್ತಲ್ಲ, ಅದೇ ದೊಡ್ಡ ಅದೃಷ್ಟ ಅಂತ ಅನ್ಕೊಂಡು ಸಂತೋಷ ಪಡು. ಇನ್ಮೇಲಾದ್ರೂ ಯಾರಿಗೂ ತೊಂದರೆ ಕೊಡಬೇಡ ನೀನು. ನಾನು ಹೇಳಿದ ಅರ್ಥ ಆಯ್ತಾ? ಅದಾದ ನಂತರ ಯಾವತ್ತೂ ಅವನು ಬೇರೆ ಪ್ರಾಣಿಗಳನ್ನ ರೇಗಿಸೋದಾಗ್ಲಿ ತೊಂದರೆ ಮಾಡೋದಾಗ್ಲಿ ಮಾಡೋದನ್ ಬಿಟ್ಟ. ತುಂಬಾ ದೂರದಲ್ಲಿ ಒಂದು ಕಾಡಿನಲ್ಲಿ ಒಂದು ಸುಂದರವಾದ ಗಿಡಗಳ ಮಧ್ಯದಲ್ಲಿ ಒಂದು ದೊಡ್ಡ ಮರದ ಕೆಳಗಡೆ ಗುಹೆಯೊಳಗಡೆ ಪಾಚೋ ಎಂಬುವ ಒಂದು ಇಲಿ ಇತ್ತು. ಸಿನಿಮಾಗಳಲ್ಲಿ ಹಾಡಾಡ್ಬೇಕಂದ್ರೆ ಅದಕ್ಕೆ ತುಂಬಾನೇ ಇಷ್ಟ. ಅದಕ್ಕೋಸ್ಕರನೇ ಅದು ಯಾವಾಗ್ಲೂ ಬೆಳಗ್ಗೆ ರಾತ್ರಿ ಅಂತ ರಿಹರ್ಸಲ್ ಮಾಡ್ತಿರುತ್ತೆ. ಸಿನಿಮಾಗಳಲ್ಲಿ ಹಾಡಾಡುವ ಒಂದೇ ಒಂದು ಚಾನ್ಸ್ ಕೂಡ ಅದು ಮಿಸ್ ಮಾಡ್ಕೊಳ್ಳಲ್ಲ. ಅದನ್ನ ಎನ್ಕರೇಜ್ ಮಾಡಕ್ಕೆ ಅದರ ಜೊತೆ 2 ಫ್ರೆಂಡ್ಸ್ ಕೂಡ ಇದ್ರು, ಪಾರು ಆಮೆ ಮತ್ತು ಚಿಕ್ಕು ಕಪ್ಪೆ. ಒಂದು ಆಡಿಷನ್ ಅಲ್ಲಿ ಸೋತೋಗಿರುವ ಕಾರಣದಿಂದ ಬೇಜಾರಾಗಿ ಅವರು ಬರ್ತಾ ಇರ್ತಾರೆ. ನನಗೆ ಗೊತ್ತಿತ್ತು ಆಡಿಷನ್ ಇದೇ ಗತಿಯಾಗುತ್ತೆ ಅಂತ. ಹೇಗೆ? ಈಗ ನನ್ನಿಂದ ಆಗೋದಿಲ್ಲ. ಇದು ಹೀಗೆ ವರ್ಷಗಳಿಂದ ನಡೀತಾ ಇದೆ. ಯಾವಾಗೆಲ್ಲ ನಾವು ಆಡಿಷನ್ಗೆ ಹೋಗ್ತೀವಿ, ಏನಾದ್ರು ಬೈಗುಳ, ಚೀಮಾರಿ ಅಥವಾ ನೇರವಾಗಿ ಒದೇನೆ ತಿಂತೀವಿ. ನಮ್ ಸೆಲೆಕ್ಷನ್ ಆಗಿದ್ರೆ ನಾವು ಆರಾಮಾಗಿರ್ತಾ ಇದ್ವಿ. ಆದ್ರೆ ಈಗಂತೂ ಸೆಲೆಕ್ಷನ್ ಆಗ್ಲಿಲ್ಲ. ನನಗೇನ್ ಅನಿಸ್ತಾ ಇದೆ ಅಂದ್ರೆ, ಅವರು ಹೆದರ್ದೆ ತೊದಲ್ದೆ ಚೆನ್ನಾಗಿ ಹಾಡೋ ಪ್ರಯತ್ನ ಆದ್ರೂ ಮಾಡ್ತಿದ್ದಾರೆ. ನಾವು ಅವರಿಗೆ ಸಪೋರ್ಟ್ ಮಾಡ್ಬೇಕು. ನೀನವನ್ ಜೊತೆಗಿರ್ಬೇಕು ಅಂದ್ರೆ ನೀನಿರು, ನಾನಂತೂ ಇರೋಕ್ಕಾಗಲ್ಲ.
ನಾನಂತೂ ಇವನ್ ಜೊತೆ ಇರ್ತಾ ಇದ್ದೀನಿ. ಟ್ಯಾಲೆಂಟ್ ಇಲ್ಲ ಅಂದ್ರೆ ಮನೇಲಿರ್ಬೇಕಾಗುತ್ತೆ, ಇನ್ನೇನು. ನನಗೆ ಒಂದ್ ವಿಷಯ ಅಂತೂ ಅರ್ಥ ಆಗ್ತಿಲ್ಲ, ನೀನು ಹೀಗೆಲ್ಲ ಅವನ ಮುಂದೆ ಯಾಕೆ ಮಾತಾಡ್ತಾ ಇದೀಯಾ? ನಂಗಂತೂ ಸಾಕಾಗಿದೆ ಚಿಕ್ಕು, ನಾನೇ ರೀತಿ ಮಾಡಕ್ಕಾಗಲ್ಲ. ಇದಾದ್ಮೇಲೆ ನನಗೆ ಆಡೋದಕ್ಕೆ ಮತ್ತೆ ಆಡಿಷನ್ಗೆ ಯಾವತ್ತೂ ಹೋಗೋಕೆ ಹೇಳ್ಬೇಡ. ನಾನಂತೂ ಉಳ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ಇದ್ರ ಜೊತೆ ಮತ್ತೆ ಹೋದ್ರೆ ಬೇಜಾರಾಗಿ ವಾಪಸ್ ಬರ್ತೀವಿ. ಪಾರು ಪಾರು ಎಲ್ಲಿ ಹೋಗ್ತಾ ಇದೀಯಾ ನೀನು? ಇದು ತುಂಬಾ ತಪ್ಪು ಕಣೋ, ನಾವ್ ಅವನ ಸ್ನೇಹಿತರು. ಪಾರು ಹೋಗ್ಲಿ ಬಿಡು ಚಿಕ್ಕು, ಹೋಗ್ಲಿ. ಯಾರು ಹೋಗ್ಬೇಕು ಅನ್ಕೋತಾರೋ ಅವ್ರು ಹೋಗ್ಲಿ. ನೀನು ಹೋಗ್ಬೇಕಂತ ಅನ್ಕೊಂಡ್ರೆ ನೀನು ಹೋಗು. ನಿನಗೆ ಹಾಗನ್ಸತ್ತಾ ನಾನ್ ನಿನ್ನನ್ನ ಬಿಟ್ಟು ಹೋಗ್ತೀನಿ ಅಂತ? ನೀನು ನನ್ನ ಸ್ನೇಹಿತ, ನಾನ್ ನಿನ್ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ವಿಶ್ವಾಸ ಇರ್ಲಿ, ನೀನು ಸಿಂಗರ್ ಖಂಡಿತ ಆಗ್ತೀಯಾ. ಹಾ ಚಿಕ್ಕು, ಖಂಡಿತವಾಗ್ಲೂ ನಾನ್ ಸಾಧಿಸ್ತೀನಿ. ಬರೋ ಆಡಿಷನ್ ಅಲ್ಲಿ ನೋಡು, ನಾನ್ ಖಚಿತವಾಗ್ಲೂ ಗೆಲ್ತೀನಿ. ರವೆ ಉಂಡೆ ರವೆ ಉಂಡೆ ರವೆ ಉಂಡೆ ಬೇರೋನಲ್ಲಿ ಕಂಡೆ. ಇದು ಆರಾಮಾಗಿರೋ ಮಳೆ ಅಲ್ಲ ಕಣೋ, ಜೋರಾಗಿರೋ ಮಳೆ. ಏನು ಇದು ಪಾಚು, ಮಳೆಯಲ್ಲಂತೂ ನೀನು ನಿನ್ನ ಹಾಡನ್ನ ಹಾಡ್ಬೇಡ. ಇಲ್ಲ ವಾಸು ಅಣ್ಣ, ನಾಳೆ ಒಂದು ಆಡಿಷನ್ ಇದೆ, ಒಂದು ದೊಡ್ಡ ಮೂವಿಗೋಸ್ಕರ. ನಾನಲ್ಲಿ ಸೆಲೆಕ್ಟ್ ಆಗ್ಲೇಬೇಕು. ಹಾ ಅದೆಲ್ಲ ಸರಿ ಕಣೋ. ಯಾಕೆ ಮಳೆಯಲ್ಲಿ ನೆನೆತಾ ಇದ್ಯಾ ನೀನು? ಮಳೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಧ್ವನಿ ಚೆನ್ನಾಗಿರುತ್ತೆ. ಸರಿ ಹೇಳ್ದೆ ನೀನು. ಹೀಗ್ ಮಾಡಿ ನೀನು ಒಳ್ಳೆ ಸಿಂಗರ್ ಆಗ್ತೀಯ. ಯಾವಾಗಿನ ತರಾನೇ ಒಂದು ಆಡಿಷನ್ ಅಲ್ಲಿ ಸೋತೋಗಿದ ನಂತರ ಪಾಚು ಇಲಿ ಚೀಕು ಕಪ್ಪೆ ವಾಪಸ್ ಬರ್ತಾ ಇದ್ರು. ಇವನಿಲ್ಲೂ ಹಾಡಿಲ್ವಲ್ಲ, ಆದ್ರೆ ಇವನು ಅಳ್ತಾ ಇರೋದು ಯಾಕೆ? ನೀನೇನ್ ಹೇಳ್ಬೇಕು ಅಂತ ಇದೀಯಾ? ಈಗ ನೀನು ಇವನ ಸ್ನೇಹಿತ ಅಲ್ಲ. ಹಾಗಲ್ಲ, ನಾನ್ ಸುಮ್ನೆ ಹಾಗೆ ಕೇಳ್ದೆ ಅಷ್ಟೇ. ಪಾಡವನ್ ಮತ್ತೆ ಅವರು ಗ್ಯಾಂಗ್ ಅಲ್ಲಿ ಇರೋರೆಲ್ಲಾರು ಏನೇನೋ ನಮ್ ಮೇಲೆ ಬಿಸಾಕಿದ್ರು. ಅದ್ರಲ್ಲಿ ಯಾವ್ದೋ ಒಂದು ಬಂದು ಸರಿಯಾಗಿ ತಗಲ್ತು. ಈಗ ತುಂಬಾನೇ ನೋತಾ ಇದೆ. ನಾನ್ ನಿನ್ಗೆ ಅವತ್ತೇ ಹೇಳಿಲ್ವಾ ಪಾಚು, ಇದೆಲ್ಲ ಬಿಟ್ಬಿಡು. ನಿನ್ನ ಈ ರೀತಿ ಭಯದಿಂದ ಇನ್ಯಾವತ್ತೂ ನಿನ್ನ ಹಾಡನ್ನ ತೆರ್ಕೊಂಡು ಆಡೋಕ್ಕಾಗಲ್ಲ. ಇರ್ಲಿ ಬಿಡು, ನಿನ್ನ ಸಲಹೆ ಅವಶ್ಯಕತೆ ನಮಗಿಲ್ಲ. ಅದನ್ನ ನೀನ್ ನಿನ್ನ ಹತ್ರ ಇಟ್ಕೋ. ಓ, ನಾನ್ ಏನು ಹೇಳೇ ಇಲ್ಲ. ಒಂದ್ ವೇಳೆ ಎಲ್ಲಾರು ನಿಜ ಹೇಳ್ತಿದಾರೇನೋ ಕಣೋ, ನನಗೆ ಟ್ಯಾಲೆಂಟೇ ಇಲ್ಲ ಅನ್ಸತ್ತೆ. ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ ಪಾಚು, ಈ ಆಡಿಷನ್ ಅಲ್ಲಿ ಹೋಗೋದನ್ನ ಇನ್ಮೇಲೆ ನಿಲ್ಲಿಸ್ಬಿಡೋಣ. ಇಲ್ಲ, ನಾನೇನಂತಿದ್ದೀನಂದ್ರೆ ಪಾಚು, ನಿನ್ನ ಹತ್ರ ಅದ್ಭುತವಾದ ಧ್ವನಿ ಇದೆ, ಆದ್ರೆ ಧೈರ್ಯ ಇಲ್ಲ. ಧೈರ್ಯದಿಂದ ಮುನ್ನುಗ್ಗು, ನಿನಗೇನ್ ಬೇಕೋ ಎಲ್ಲಾ ಸಿಗುತ್ತೆ. ನಿಜವಾಗ್ಲೂನಾ ಚಿಕ್ಕು? ಖಂಡಿತವಾಗಿ ಮಾಡಬಲ್ಲೆ. ಈಗ ಬಹದ್ದೂರನಾಗಿ ತೋರ್ಸು. ಪಚ್ಚು ಇಲಿ ತುಂಬಾ ಸಾರಿ ಸೋತೋಗ್ಬಿಟ್ಟಿರುತ್ತೆ. ಆದ್ರೂ ಅದು ಸಿಂಗರ್ ಆಗ್ಬೇಕನ್ನುವ ಒಂದು ಆಸೆಯನ್ನು ಮಾತ್ರ ಬಿಡಲ್ಲ. ಮತ್ತು ಒಂದಿನ ನಮಗ್ ತೊಂದರೆ ಕೊಡ್ಬೇಡ, ಇಲ್ಲಿಂದ ಹೊರಡು ಇಲ್ಲಿಂದ. ನೆಕ್ಸ್ಟ್. ನಿನಗ್ ನಾನು ಹೇಳಿದ್ದು ನೆನ್ಪಿದೆ ಅಲ್ವಾ ಪಾಚು? ಧೈರ್ಯದಿಂದ ಹಾಡು. ರವೆ ಉಂಡೆ ಬೀರೋನಲ್ಲಿ ಕಂಡೆ. ಅಮ್ಮ ಎಲ್ಲ ಅನ್ಕೊಂಡೆ, ಗಬ ಗಬ ತಿನ್ಕೊಂಡ್. ನಮಗ್ ತೊಂದರೆ ಕೊಡ್ಬೇಡ, ಹೊರಡು ಇಲ್ಲಿಂದ. ತೊಂದರೆ ಕೊಡದೆ ಹೋಗೋ ಇಲ್ಲಿಂದ. ಅಲ್ಲಿಂದ ಕೆಳಗಡೆ ಹೇಳಿ, ಸಾಕು ಆಡಿದಿ ನೀನು. ಎಲ್ಲರೂ ಸೈಲೆಂಟ್ ಆಗಿರಿ. ನೀನೆಲ್ಲ ಹೋಗ್ತಿದ್ಯಾ? ಮೊದಲು ನಿನ್ ಹಾಡನ್ನು ಪೂರ್ತಿ ಮಾಡು. ರವೆ ಉಂಡೆ ಬೀರೋನಲ್ಲಿ ಕಂಡೆ. ಲಾಲ ಅಮ್ಮ ಇಲ್ಲ ಅನ್ಕೊಂಡೆ, ಅಪ್ಪ ಇಲ್ಲ ಅನ್ಕೊಂಡೆ. ಸುತ್ತಮುತ್ತ ನೋಡ್ಕೊಂಡೆ, ಸುತ್ತಮುತ್ತ ಗಬ ಗಬ ತಿನ್ಕೊಂಡೆ. You're selected.
ಮನು ಮತ್ತೆ ವಿಕಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಮತ್ತೆ ಅವರು ನೇಬರ್ಸ್ ಕೂಡ. ಅವ್ರಿಗೆ ಅಲ್ಲಿ ಇಲ್ಲಿ ಸುತ್ತಾಡೋದು ಆಟಾಡೋದು ಅಂದ್ರೆ ತುಂಬಾನೇ ಇಷ್ಟ. ಮನು ಅಲ್ಲೋಡು, ಕಾಣಿಸ್ತಾ? ನಾನು ಆ ಕಮಲದ ಬಗ್ಗೆನೇ ಮಾತಾಡ್ತಾ ಇದ್ದೆ. ವಿಕಿ, ನೀನಂತೂ ಅದ್ಭುತ. ನೀನು ಈ ಜಾಗವನ್ನ ಹೇಗೆ ಹುಡುಕಿದೆ? ಅದು ಸ್ವಲ್ಪ ದಿನಗಳ ಹಿಂದೆ ಒಂದಿನ ಅಪ್ಪನ್ ಜೊತೆ ಈ ಕಡೆ ಗಾಡಿಯಲ್ಲಿ ಬಂದೆ. ಆಗ್ಲೇ ನಾನು ಈ ಕೊಳವನ್ನು ನೋಡ್ದೆ. ಬಿಡುವುದಿಲ್ಲ, ಇದು ತುಂಬಾ ಸುಂದರವಾಗಿದೆ. ಇಷ್ಟೊಂದು ಮೀನುಗಳು, ಓ ತುಂಬಾ ಸುಂದರವಾಗಿದೆ. ಬೇರೆ ಬೇರೆ ಬಣ್ಣದ ಮೀನುಗಳು ನಮ್ಮ ತರಹವೇ ಆಟವಾಡ್ತಿವೆ. ಇವುಗಳಿಗೆ ತಿನ್ಸೋದಕ್ಕೆ ನಾವೇನಾದ್ರೂ ತಗೊಂಡು ಬರ್ಬೇಕಿತ್ತು. ನಾವು ಮರಿದೆ ನಾಳೆ ಇವ್ರಿಗೆ ಆಹಾರ ತಗೊಂಡ್ ಬರೋಣ. ಅರೆ, ಕೊಕ್ಕಿ ಕೂಡ. ಅದೂನಾ? ಯಾಕೆ ಅದು? ನಾವು ಆಹಾರವನ್ನು ಆ ಕೊಕ್ಕಿಗೆ ಹಾಕಿ ನೀರಲ್ಲಿ ಹಾಕಿದ್ರೆ ಮೀನು ಆ ಕೊಕ್ಕಿಗೆ ಸಿಕ್ಕಾಕೊಳ್ಳುತ್ತೆ. ಆಮೇಲೆ ನಾವು ಆ ಕೊಕ್ಕಿಯಿಂದ ಮೀನನ್ನು ಹಿಡ್ಕೋಬಹುದು. ಓ ವಿಕ್ಕಿ, ನಾನು ಅವುಗಳನ್ನ ಹಿಡಿಯೋದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಾವು ಅವುಗಳಿಗೆ ಊಟ ಹಾಕೋಣ. ಆಮೇಲೆ ನೋಡು ನೀನು ಅವು ಹೇಗೆ ಹಾರ್ತಾ ಆಟವಾಡ್ತವೆ ಅಂತ. ಮನು, ಈ ಕೊಳದಲ್ಲಿ ಮೀನು ಆಟಾಡ್ತಾ ಇದ್ರೆ ನಮ್ಗೇನ್ ಬರುತ್ತೆ? ನಾವಿದನ್ನ ಹಿಡ್ಕೊಂಡ್ ಹೋಗಿ ನಮ್ ಮನೆಯಲ್ಲಿ ಫಿಶ್ ಟ್ಯಾಂಕ್ ಅಲ್ಲಿ ಹಾಕೋಣ. ಅದ್ರ ಅವಶ್ಯಕತೆ ಏನೂ ಇಲ್ಲ. ನೀನು ಭಯ ಪಡ್ಬೇಡ ಕಣೋ. ಒಂದು ಕೆಲ್ಸ ಮಾಡೋಣ, ಕೊಕ್ಕಿ ತರದಕ್ಕಿಂತ ನಾವು ಬಲೆ ತರೋಣ. ಆಗ ಮೀನುಗಳನ್ನು ಹಿಡಿಬಹುದು. ಏನು ಅವಶ್ಯಕತೆ ಇಲ್ಲ, ನಾವಿಲ್ಲಿ ದಿನ ಬರೋಣ. ಈ ಸುಂದರ ಕೆರೆ ಹಾಗೂ ಬಣ್ಣ ಬಣ್ಣದ ಮೀನುಗಳನ್ನ ನೋಡೋಣ ಮತ್ತು ಹೊರಟೋಗೋಣ, ಆಯ್ತಾ? ನೀನೇನೇ ಹೇಳು, ನಾಳೆ ನಾನು ಖಂಡಿತವಾಗ್ಲೂ ಮೀನ್ ಹಿಡಿಲೇ ಹಿಡಿತೀನಿ. ನೀನ್ ಇಲ್ಲಿ ಕುತ್ಕೊಂಡು ಮೀನುಗಳು ಸಂತೋಷವಾಗಿ ಆಡೋದನ್ನ ಮಾತ್ರ ನೋಡ್ತಿರು, ಆಯ್ತಾ? ಇದಾ ಇವ್ರ ಯೋಜನೆ. ಇದನ್ನ ಹೇಗಾದ್ರೂ ಮಾಡಿ ಈ ಮೀನುಗಳಿಗೆ ಹೇಳಬೇಕು. ಮತ್ತೆ ಇವುಗಳಿಗೆ ಏನೂ ಗೊತ್ತಿಲ್ಲ. ಹೌದಪ್ಪ, ಬೇಗ ಹೇಳಬೇಕೀಗ. ಅಯ್ಯೋ, ಕಪ್ಪೆ ಅಣ್ಣ, ನೀನ್ ಯಾಕೆ ಇಷ್ಟು ಟೆನ್ಷನ್ ಆಗಿದೀಯಾ? ನಮ್ ಜೊತೆ ಆಟಾಡ್ಕೋಬಹುದಲ್ವಾ? ನೀವು ಆಡ್ತಾನೆ ಇರಿ. ನಿಮಗೆ ಸುತ್ತಮುತ್ತ ಏನಾಗುತ್ತಂತ ಗೊತ್ತಿಲ್ಲ. ನಿಮಗೆ ಗೊತ್ತಾ ಆ ಮಕ್ಕಳು ನಿಮ್ಮನ್ನ ನೋಡಿ ಏನ್ ಹೇಳಿದ್ರು ಅಂತ? ಆ ಮಕ್ಕಳು ಏನ್ ಮಾತಾಡ್ಕೋತಾ ಇದ್ರು? ಅವ್ರು ಹೇಳ್ತಾ ಇದ್ರು ಬಲೆ ತಂದು ನಿಮ್ಮನ್ನ ಹಿಡ್ಕೊಳ್ತಾರಂತೆ. ಓ ಇಲ್ಲ, ಇವಾಗ ನಾವೇನ್ ಮಾಡೋದು? ಈಗ ನಾವು ಎಲ್ಲೋಗೋದು? ಕಪ್ಪೆ ಅಣ್ಣ, ನೀನೇ ನಮ್ಗೇನಾದ್ರೂ ಸಹಾಯ ಮಾಡ್ಬೇಕು. ಓಹ್, ನಾನಿದ್ರಲ್ಲ ಏನು ಮಾಡೋಕ್ಕಾಗಲ್ಲ. ನಾವಂತೂ ಚಿಕ್ಕ ಪುಟ್ಟ ಪ್ರಾಣಿಗಳಲ್ವಾ. ಆದರೆ ಅವರು ಮಾನವರು. ನಮ್ಮನ್ನು ಹಿಡಿಯಕ್ಕೆ ಅವರಿಗೆ ಗಾಳ ಬಲೆ ಎಲ್ಲ ಬೇಕು. ಮತ್ತೆ ನಾವಾದ್ರೂ ಕೂಡ ನಮ್ಮನ್ನ ಕಾಪಾಡ್ಕೊಳ್ಬೇಕು. ಒಂದು ಐಡಿಯಾ ಇದೆ. ಹೇಳಿ ಕಪ್ಪೆ ಅಣ್ಣ, ಏನ್ ಮಾಡ್ಬೇಕು? ನಾವು ತಪ್ಸ್ಕೋಬೇಕು ಅಷ್ಟೇ. ಇಲ್ಲೊಂದು ಕಾಲನ್ನೋ ಎಡಿ ಇದೆ. ತುಂಬಾ ಕೋಪ ಇದೆ ಅವನಿಗೆ. ಆದ್ರೆ ಅವನು ಮನಸ್ಸು ಮಾಡಿದ್ರೆ ನಿಮ್ಮನ್ನ ಗ್ಯಾರಂಟಿ ಕಾಪಾಡ್ತಾನೆ. ನಾನು ಹೋಗಿ ಅವನನ್ನ ಮೀಟಾಗಿ ಬರ್ತೇನೆ. ಮೀನುಗಳನ್ನು ಹೆಂಗಾದ್ರೂ ಕಾಪಾಡ್ಬೇಕು ಅಂತ ಕಪ್ಪೆ ಅಣ್ಣ ಕಾಲನೇಡಿ ಎಲ್ಲಿದ್ದಾನೆ ಅಂತ ಹುಡುಕೊಂಡು ಹೋಗ್ತಾನೆ. ಆಮೇಲೆ ಅವನು ಸ್ವಲ್ಪ ದೂರ ಹೋದ್ಮೇಲೆ ನೋಡ್ತಾನೆ, ಕಾಲನೇಡಿ ಒಂದು ಕಲ್ಲಿನ ಪಕ್ಕದಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಿರುತ್ತೆ. ಕಪ್ಪೆ ಅಣ್ಣ ಮೆತ್ತಗೆ ಕಾಲನೇಡಿ ಹತ್ರ ಹೋಗ್ತಾನೆ. ಏನಾಯ್ತಣ್ಣ, ನಿನ್ನನ್ನ ಮಲ್ಗೋಕ್ಕೂ ಬಿಡ್ತಾ ಇಲ್ವಲ್ಲ? ನಮಗೆ ನಿಮ್ ಸಹಾಯ ಬೇಕು. ಈಗ ನಾನು ಯಾರಿಗೂ ಸಹಾಯ ಮಾಡೋಕ್ಕಾಗೋದಿಲ್ಲ. ನೀನ್ ಹೋಗು, ಆಮೇಲೆ ಬಾ. ಕಾಲ ನೀಡಿ ಅಣ್ಣ, ನೀವು ಇಷ್ಟು ಶಕ್ತಿಶಾಲಿಯಾಗಿದ್ದು ನಮ್ಮನಿಗೆ ಹೆಲ್ಪ್ ಮಾಡಲ್ಲ ಅಲ್ವಾ? ನೀನ್ ನನ್ನನ್ನೇ ಅವಮಾನ ಮಾಡ್ತಾ ಇದೀಯಾ? ಏನ್ ಕೆಲ್ಸ ಹೇಳು. ಇಲ್ಲೇನೆ ಲಿಲ್ಲಿ ನದಿ ಇದೆಯಲ್ಲ, ಅದ್ರ ಮ್ಯಾಟ್ರು. ಮೀನುಗಳಿಗೆ ಏನಾಯ್ತು? ಏನು ಹೇಳೋದಪ್ಪ, ಏನು ಹೇಳೋದು? ಕೆರೆ ಹತ್ರ ಇಬ್ರು ಹುಡುಗರು ಬಂದಿದ್ರು. ಮತ್ತ ನೀರಲ್ಲಿ ಮೀನನ್ನ ನೋಡಿ ಹಿಡ್ಕೊಂಡು ಹೋಗ್ತಾರಂತ. ಈಗ ನಾವೇನು ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಒಂದೇ ಒಂದು ಮೀನು ಕೂಡ ಉಳಿಯಲ್ಲ.
ನಾಳೆ ಅವರು ಬಲೆಯೊಟ್ಟಿಗೆ ಬರ್ತಾರೆ. ಈ ವಿಷಯ ಅಂತೂ ಏನೋ ಕಷ್ಟ ಅನಿಸ್ತಾ ಇದೆ. ಆದ್ರೆ ಮಚ್ಚ ಏನ್ ಮಾಡೋದು? ಹಾ, ನಾವು ಖಾಲಿ ಅಂತೂ ಕೂರೋಕ್ಕಾಗಲ್ವಲ್ಲ. ಏನ್ ಬೇಕಾದ್ರೂ ಆಗ್ಲಿ, ನಾವು ನಮ್ಮ ಜೊತೆಗಾರರನ್ನ ಕಾಪಾಡ್ಲೇಬೇಕು. ನೋಡೋಣ, ಒಂದ್ ಕೆಲ್ಸ ಮಾಡೋಣ. ನೀನ್ ಹೋಗಿ ಎಲ್ಲಾ ಮೀನುಗಳಿಗೆ ಹೇಳು ಎಲ್ಲರೂ ನಿಶ್ಚಿಂತೆಯಿಂದ ಇರ್ಬೇಕು ಅಂತ. ನಾನ್ ನಾಳೆ ಬರ್ತೀನಿ, ಮತ್ತೆ ಆ ಮಕ್ಕಳಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಮನು, ಮೊದಲು ನೀನು ಬಕೆಟಲ್ಲಿ ನೀರು ತುಂಬಿಸಿಕೋ. ಆಮೇಲೆ ಮೀನನ್ನು ಹಿಡಿದು ನಾನು ಬಕೆಟಲ್ಲಿ ಹಾಕ್ತೀನಿ. ನೀನು ಭದ್ರವಾಗಿ ಮೀನನ್ನೆತ್ತು ಬಕೆಟ್ಗೆ ಹಾಕೋ. ಯಾವ ಮೀನು ತಪ್ಸ್ಕೋಬಾರ್ದು, ಜ್ಞಾಪಕ ಇಟ್ಕೋ. ಸರಿ, ನಾನು ಅದನ್ನ ನೋಡ್ಕೋತೀನಿ. ಸಖತ್ತಾಗಿ ಮೀನ್ ಹಿಡಿಬೇಕಿವತ್ತು. ಮೀನುಗಳಿಂದ ತುಂಬಿದ ಈ ಬಕೆಟನ್ನು ಮನೆಗೆ ಎತ್ಕೊಂಡು ಹೋದ್ರೆ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ನಿಮ್ಮ ಅಪ್ಪ ಹೊಸ ಫಿಶ್ ಟ್ಯಾಂಕ್ ತರೋದಕ್ಕೆ ಓಡಿ ಹೋಗ್ತಾರೆ. ನೀನು ಕೂಡ ನಿಮ್ ಮನೆಗೆ ಸ್ವಲ್ಪ ಮೀನುಗಳನ್ನು ತಗೊಂಡು ಹೋಗ್ಬೋದು. ಇನ್ನು ಸ್ವಲ್ಪ ನಮ್ಮ ಫ್ರೆಂಡ್ಸ್ಗೆ ಕೂಡ ಕೊಡೋಣ. ಅಣ್ಣ ಬಂದ್ರು ಅವ್ರು ನೋಡು. ನಾನೊಂದ್ ಕೆಲ್ಸ ಮಾಡ್ತೀನಿ, ನೀನ್ ಇಲ್ಲೇ ಕೂತ್ಕೋ. ಅಯ್ಯೋ ಇಲ್ಲ, ಏಡಿ ವಿಕ್ಕಿ ಓಡು. ನೀನು ಭಯ ಪಡ್ಬೇಡ, ನಾನಿದನ್ನ ಈಗ ಹಿಡ್ಕೊತೀನಿ. ಮತ್ತೆ ಈ ರೀತಿ ಆ ಮೀನುಗಳೆಲ್ಲ ದೊಡ್ಡ ಕಷ್ಟದಿಂದ ತಪ್ಪಿಸ್ಕೋತವೆ. ಕಪ್ಪೆ ಅಣ್ಣನ ಬುದ್ಧಿವಂತಿಕೆಯಿಂದ ಮತ್ತು ಏಡಿಯ ಧೈರ್ಯದಿಂದ ದೊಡ್ಡ ಸಮಸ್ಯೆ ಅಂತ ಅನ್ಕೊಂಡಿದ್ದು ಮಾಯ ಆಗ್ಬಿಡುತ್ತೆ. ಮೀನುಗಳು ತುಂಬಾನೇ ಸಂತೋಷ ಪಡ್ತವೆ. ಮಣ್ಣು ಮತ್ತು ವಿಕ್ಕಿ ಹಿಂಗ್ ನಡೆದಿದ್ದಕ್ಕೆ ತುಂಬಾನೇ ಭಯ ಪಡ್ತಾರೆ. ಮತ್ತೆ ಆ ಜಾಗಕ್ಕೆ ಅವರು ಬರೋದೇ ಇಲ್ಲ.